ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀನಿ ರೀ. ನಾನು ನಿಮ್ಮ ಪ್ರೀತಿಯ ಗೌರಿ ಕುಮಾರಸ್ವಾಮಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಶಿವಮಠ್ ಕಿಚನ್ ಬ್ಲಾಗ್ಸ್. ಇವತ್ತಿಂದು ನಾನು ನಮ್ಮ ಮನೆಯಲ್ಲಿ ಮಾಡಿರುವಂತಹ ಮಧ್ಯಾಹ್ನದ ಊಟದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಮಕ್ಕಳಿಗೆ ಇಷ್ಟ ಆಗೋ ರೀತಿ ಒಳಗೆ ನಾವು ಬೇರೆ ಬೇರೆ ಅಡುಗೆಗಳನ್ನು ಮಾಡೇ ಮಾಡ್ತೀವಿ. ಬಟ್ ವಾರಕ್ಕೊಂದೆರಡು ಸಲ ಆದರೂ ಈ ಥರ ಹೆಲ್ದಿ ಆದಂತಹ ಊಟವನ್ನು ಮಕ್ಕಳಿಗೆ ತಿನ್ನಿಸೋದು ಭಾಳ ಮುಖ್ಯ. ಮಕ್ಕಳಿಗೆ ಕಾಯಿಪಲ್ಯ ಅಂದ್ರೆ ಒಲ್ಲೆ ಅಂತಾರೆ ನೋಡ್ರಿ. ಬಟ್ ಅದೇ ಕಾಯಿಪಲ್ಯನ ರುಚಿಯಾಗಿ ನೀವು ಮಾಡಿ ಹಾಕಿದಾಗ ಖಂಡಿತ ತಿಂದೇ ತಿಂತಾರೆ ಮಕ್ಕಳು. ಸೊ ಅವ್ರಿಗೋಸ್ಕರ ಈ ರೆಸಿಪಿಗಳನ್ನು ನಾನು ಇವತ್ತು ಮಾಡಿದ್ದೀನಿ ರೀ. ಸೊ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡಾಕತ್ತಿರಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡ್ರಿ. ಅದೇ ರೀತಿ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಒತ್ತಿದಾಗ ಮಾತ್ರ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾವೆ. ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ. ನಮಸ್ಕಾರ ರೀ. ಮೊದಲಿಗೆ ನಾನು ಇವತ್ತು ನಿಮಗೆ ಕಾಯಿಪಲ್ಯಗಳನ್ನೆಲ್ಲ ಹೆಚ್ಕೊಂಡ್ಬಿಡೋಣ್ರಿ. ಸೊ ನನಗೆ ಸೀರೆ ಉಡ್ದಂದ್ರೆ ತುಂಬಾ ಇಷ್ಟ. ಅದರೊಳಗೆ ಇಲ್ಕಲ್ ಸೀರೆ ಅಂದ್ರೆ ನಂಗೆ ಭಾಳ ಇಷ್ಟ ನೋಡ್ರಿ. ಸೊ ಮನೆಯಲ್ಲಿದ್ದಾಗಲೂ ಯಾವಾಗಾದರೂ ಸೀರೆಗಳನ್ನು ಈ ರೀತಿ ಉಡ್ತಾನೆ ಇರ್ತೀನಿ ನಾನು. ಸೊ ಮೊದಲಿಗೆ ನಾನಿಲ್ಲೇ ಅಡಿಗೆಗೆ ಬೇಕಾದಂತಹ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮೊದಲಿಗೆ ನಾನಿಲ್ಲೇ 2 ಹೀರೆಕಾಯಿನ ತೊಗೊಂಡು ಚಲೋತ್ನಾಗ ತೊಳೆದ ನಂತರ ಅದನ್ನು ತುರಿದು ಕಟ್ ಮಾಡಿ ಇಟ್ಕೊಂಡಿನಿ ರೀ. ನಂತರ ನಾನಿಲ್ಲೇ ಮೂಲಂಗಿಯನ್ನು ಕಟ್ ಮಾಡ್ಕೊಳಕತ್ತೀನಿ. ಸೊ ಹೆಚ್ಚಾಗಿ ಜನ ಏನು ಮಾಡ್ತಾರಂದ್ರೆ ಮೂಲಂಗಿಯನ್ನು ಕಟ್ ಮಾಡಿ ಅದ್ರಾಗೆ ಇರುವಂತಹ ತಪ್ಪಲನ ತೆಗೆದು ಒಗೆದು ಬಿಡ್ತಾರೆ. ಬಟ್ ಅದನ್ನು ತೆಗಿಬಾರ್ದು, ಅದರೊಳಗೂ ಬಹಳಷ್ಟು ಪ್ರೋಟೀನ್ ಅಂಶಗಳಿರ್ತಾವೆ. ಸೊ ಅದನ್ನು ನಾನು ಇಲ್ಲೇ ಯೂಸ್ ಮಾಡ್ಕೊಳಕತ್ತೀನಿ ರೀ, ಸಣ್ಣ ಕಟ್ ಮಾಡಿ ನೋಡ್ರಿ ಇದೇ ರೀತಿ. ಸೊ ಯಾವುದನ್ನು ವೇಸ್ಟ್ ಮಾಡಲಾರ್ದ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ನಾನಿಲ್ಲೇ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇದೇ ಥರ ಸಣ್ಣಾಗಿ ಎಲ್ಲ ತಪ್ಪಲನ್ನು ನಾವು ಕಟ್ ಮಾಡಿ ಇಟ್ಕೊಂಡ್ಬಿಡೋಣಂತ. ನಂತರ ನಾನಿಲ್ಲೇ ಮೊದಲಿಗೆ ತೊಗರಿ ಬೇಳೆಯನ್ನು ಕುದಿಸಿಟ್ಕೊಂಡಿದ್ದೀನಿ ರೀ. ಸೊ ನಾವು ಇದನ್ನು ಉದ್ರ ಬೇಳೆ ಮಾಡಾಕತ್ತಿ ಸಂಬಂಧ ಒಂದೇ ಒಂದು ಸೀಟಿ ಹೊಡೆಸ್ಕೊಂಡಿನಿ. ನಂತರ ನಾನಿಲ್ಲೇ ಸಾಂಬಾರ್ಕ ರೆಡಿ ಮಾಡಾಕತ್ತೀನಿ ರೀ. ಅದಕ್ಕೆ 1 ಕಪ್ಪು ಮನೆಯಲ್ಲಿ ಮಾಡಿದಂತಹ ತೊಗರಿ ಬೇಳೆನ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 2 ನಾವೇನು ಹೀರೆಕಾಯನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿವಲ್ರಿ ಅದನ್ನೂ ಹಾಕೊಂಡ್ಬಿಡೋನು. ಆಮೇಲೆ ಟೊಮೆಟೊ ಭಾಳ ತುಟ್ಟಾಗೈತ್ರಿ. ಸೊ ನಾನಿಲ್ಲಿ ಅದಕ್ಕೆ ಅರ್ಧನೇ ಟೊಮೆಟೊ ಯೂಸ್ ಮಾಡಾಕತ್ತೀನಿ. ಆಮೇಲೆ ನಾವು ಉದ್ರಬೇಳೆ ಕುದಿಸಿ ಏನು ಇಟ್ಕೊಂಡಿದ್ವಲ್ರಿ ಅದೇ ನೀರನ್ನು ಹಾಕೊಳಕತ್ತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಾವೇನು ಮಾಡಿಬಿಡೋಣಂದ್ರೆ ಈಗ ಕುಕ್ಕರ್ಗೆ ಇಟ್ಬಿಡೋಣಂತ್ರಿ. ಸೊ ಇದು ಒಂದು 4 ರಿಂದ 5 ಸೀಟಿ ಹೊಡೆದ್ರೆ ಸಾಕು. ನಂತರ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಟ್ಕೋತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡಾಕತ್ತಿರಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡ್ರಿ. ಅದೇ ರೀತಿ ಬೆಲ್ ಐಕಾನನ್ನು ಒತ್ತಿರಿ. ಹಾಗೆ ಒತ್ತಿದಾಗ ಮಾತ್ರ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾವೆ. ನಂತರ ನಾನಿಲ್ಲೇ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ. ಅದಕ್ಕೆ 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಜೀರಿಗೆ, ಆಮೇಲೆ 1 ಸ್ಪೂನು ಸಾಸಿವೆನ ಹಾಕೋತೀನಿ ರೀ. ನಂತರ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕೊಳ್ಳೋನು. ಆದಷ್ಟು ಸಣ್ಣ ಉರಿ ಒಳಗನ ಇದನ್ನೆಲ್ಲ ಹಾಕೋರಿ. ಚಲೋತ್ನಾಗಿ ಫ್ರೈ ಆದ ನಂತರ ನಾನಿಲ್ಲೇ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು 1 ಸ್ಪೂನ್ ಹಾಕೊಂಡ್ಬಿಡೋನು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣಂತ್ರಿ. ಆಮೇಲೆ ನಾವೇನು ಸಣ್ಣಗೆ ಮೂಲಂಗಿ ಆಮೇಲೆ ಅದರ ತಪ್ಪಲನ್ನು ಹೆಚ್ಚಿಟ್ಕೊಂಡಿವಲ್ರಿ ಅದನ್ನು ಹಾಕೊಂಡ್ಬಿಡೋನು. ಮೂಲಂಗಿ ಕಡಿಮೆ ಕ್ಯಾಲೋರಿ ಇರುವಂತಹ ಒಂದು ತರಕಾರಿ. ಇದರೊಳಗೆ ಅಗತ್ಯಕ್ಕಿರುವಂತಹ ಪೋಷಕಾಂಶಗಳು ವಿಟಮಿನ್ ಸಿ, ಪೊಟ್ಯಾಷಿಯಂ, ಫೋಲೇಟ್ ಮತ್ತು ಫೈಬರ್ ಹೇರಳವಾಗಿರ್ತೈತೆ ರೀ. ಸೊ ಮಕ್ಕಳಿಗೆ ತಿನ್ನಿಸೋದ್ರಿಂದ ತುಂಬಾ ಒಳ್ಳೆಯದು. ನಾನಿಲ್ಲೇ 1 ಸ್ಪೂನು ಗರಂ ಮಸಾಲಾನ ಹಾಕೋತೀನಿ. ಹಾಕ್ಕೊಂಡು ಇನ್ನೊಂದ್ಸಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತ. ಮೂಲಂಗಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿರ್ತದೆ ರೀ. ಆಮೇಲೆ ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇರ್ತೈತಲ್ರಿ ಅಂಥವ್ರು ಮೂಲಂಗಿ ತಿಂದ್ರೆ ತುಂಬಾ ಒಳ್ಳೆಯದು, ಕಡಿಮೆ ಆಗ್ತದೆ. ಸೊ ಒಂದು 5 ನಿಮಿಷ ಇದನ್ನು ಮುಚ್ಚಿಟ್ಬಿಡಬೇಕು. ಮುಚ್ಚಿದ ನಂತರ ಇನ್ನೊಂದ್ಸಲ ಮಿಕ್ಸ್ ಮಾಡಿ ನಾವು ಇದಕ್ಕೆ ಕುದಿಸಿ ಏನು ಇಟ್ಕೊಂಡಿವಲ್ರಿ ತೊಗರಿ ಬೇಳೆ ಅದನ್ನು ಹಾಕ್ಕೊಂಡು ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಮಕ್ಕಳಿಗೆ ಒಂದೇ ಥರ ಮಾಡಿಕೊಟ್ಟಾಗ ಇಷ್ಟ ಆಗೋದಿಲ್ಲ ರೀ. ಈ ಥರ ಬೇರೆ ಬೇರೆ ರೀತಿಯೊಳಗೆ ಮಾಡಿಕೊಟ್ರೆ ಖಂಡಿತ ಮಕ್ಕಳು ತರಕಾರಿ ತಿಂದೇ ತಿಂತಾರೆ. ಸೊ ಸ್ವಲ್ಪ ನೀರನ್ನು ಹಾಕಿ ಒಂದು 5 ನಿಮಿಷ ಸಣ್ಣ ಉರಿ ಒಳಗೆ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣಂತ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಆಮೇಲೆ
ನಾವಿಲ್ಲೇ 1 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೊಳಕತ್ತೀನಿ. ಹಾಕೊಂಡ ನಂತರ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಮಿಕ್ಸ್ ಮಾಡಿದ ನಂತರ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣಂತ. ಸೊ ರುಚಿಕರವಾದಂತಹ ಆರೋಗ್ಯಕಾರಿಯಾದಂತಹ ಪಲ್ಯ ರೆಡಿ ನೋಡ್ರಿ. ಮಕ್ಕಳಿಗೆ ನೀವು ಇದನ್ನು ಲಂಚ್ ಬಾಕ್ಸ್ ಕಟ್ಬೋದು. ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗತ್ತೆ ರೀ. ಸೊ ಇವತ್ತು ಇನ್ನೊಂದು ಹೊಸ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇನಂದ್ರೆ ಹುರುಳಿ ಕಾಳಿನ ಸೂಪನ್ನು ಮಾಡಿದ್ದೀನಿ ರೀ. ತುಂಬಾ ರುಚಿಯಾಗಿತ್ತು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಾಕತ್ತಿರಲ್ರಿ ಅವ್ರಿಗಂತೂ ಇದೊಂದು ಬೆಸ್ಟ್ ರೆಸಿಪಿ ನೋಡ್ರಿ. ನಾನಿಲ್ಲೇ ಮೊದಲಿಗೆ 1 ಸ್ಪೂನಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ ರೀ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಳಕತ್ತೀನಿ. 2 ಗ್ಲಾಸ್ ನೀರನ್ನು ಹಾಕೊಂಡ್ರೆ ಸಾಕ್ರಿ. ಆಮೇಲೆ ನಾನಿಲ್ಲೇ ಸಣ್ಣಗೆ ಹೆಚ್ಚಿದಂತಹ ಕ್ಯಾರೆಟನ್ನು ಹಾಕೊಳಕತ್ತೀನಿ ರೀ. ಆಮೇಲೆ ಸ್ವಲ್ಪ ಈರುಳ್ಳಿಯನ್ನು ಹಾಕೊಳಕತ್ತೀನಿ. ಆಮೇಲೆ ಸ್ವಲ್ಪ ಸೌತೆಕಾಯಿಯನ್ನು ಹಾಕೊಳಕತ್ತೀನಿ. ಆಮೇಲೆ 1 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೊಳಕತ್ತೀನಿ ರೀ. ಹಾಕೊಂಡ ನಂತರ ಇದು ಒಂದು 5 ನಿಮಿಷ ಚಲೋತ್ನಾಗಿ ಕುದಿಬೇಕು. ನಾನಿಲ್ಲಿ 3 ಸ್ಪೂನಷ್ಟು ಹುರುಳಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಅದನ್ನು ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋನು. ಆಮೇಲೆ 1 ಸ್ಪೂನು ಕರಿಮೆಣಸಿನ ಪುಡಿಯನ್ನು ಹಾಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕತ್ತೀನಿ ರೀ. ಆಮೇಲೆ 1 ಸ್ಪೂನಷ್ಟು ಲಿಂಬೆ ಹಣ್ಣನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಬಿಡೋಣಂತ. ಈ ಕ್ಲೈಮೇಟಿಗೆ ಅಂತೂ ಈ ಸೂಪ್ ಭಾಳ ಸೂಪರ್ ನೋಡ್ರಿ. ಯಾಕಂದ್ರೆ ದೇಹವನ್ನು ಇದು ಬೆಚ್ಚಗಿಡ್ತೈತಿ. ಆಮೇಲೆ ಇದೊಂದು ಪರಿಪೂರ್ಣ ಪೌಷ್ಟಿಕ ಆಹಾರ. ಯಾಕಂದ್ರೆ ಇದ್ರೊಳಗೆ ಹೆಚ್ಚಿನ ಕಬ್ಬಿನಾಂಶ, ಕ್ಯಾಲ್ಸಿಯಂ, ಆಮೇಲೆ ಹೇರಳವಾಗಿ ಪ್ರೋಟೀನ್ ಇರ್ತೈತ್ರಿ. ಸೊ ನೀವು ನೀರಿನೊಳಗೆ ಏನು ಮಿಕ್ಸ್ ಮಾಡಿ ಇಟ್ಕೊಂಡ್ರಲ್ರಿ 3 ಸ್ಪೂನ್ ಹುರುಳಿ ಹಿಟ್ಟನ್ನು ಇದ್ರೊಳಗೆ ಹಾಕಿ ಈ ಥರ ಸಣ್ಣ ಉರಿ ಒಳಗೆ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು. ಸೊ ಇದು ಚಲೋತ್ನಾಗಿ ಕುದ್ದು ಗಟ್ಟಿಯಾಗೋ ಮಟನೂ ಕುದಿಸ್ಬೇಕಾಗ್ತದ್ರಿ. ಸೊ ಮಕ್ಕಳಿಗೂ ಇಷ್ಟ ಆಗ್ತದ, ದೊಡ್ಡವ್ರಿಗೂ ಇಷ್ಟ ಆಗ್ತದ. ಮಕ್ಕಳಿಗೆ ಸ್ವಲ್ಪ ಹುಳಿ ಅದು ಹಾಕಿರ್ತೀರಲ್ರಿ, ಭಾಳ ಇಷ್ಟ ಆಗ್ತದ ನೋಡ್ರಿ. ನಂತರ ಕೊತ್ತಂಬರಿ ಹಾಕಿದ್ರೆ ಸೂಪ್ ರೆಡಿ ನೋಡ್ರಿ. ಸೊ ಈ ಕ್ಲೈಮೇಟಿಗೆ ಏನಾದರೂ ಬಿಸಿ ಬಿಸಿದು ಕುಡಿಬೇಕು ಅನಿಸಿದ್ರೆ ಈ ಥರ ಮಾಡ್ಕೊಂಡು ಕುಂಡ್ರಿ, ಭಾಳ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರಿಗೆ ಬೆಸ್ಟ್ ರೆಸಿಪಿ ರೀ. ಸೊ ನನಗಂತರೂ ಈ ಸೂಪ್ ಭಾಳ ಇಷ್ಟ ಆಯ್ತು ನೋಡ್ರಿ. ಖಂಡಿತ ಒಮ್ಮೆ ಟ್ರೈ ಮಾಡಿರಿ, ಕಮೆಂಟ್ ಮೂಲಕ ತಿಳಿಸಿ ಹೇಳ್ರಿ ಹೇಗಿತ್ತು ಅಂತ. ನಂತರ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಒಳಗೆ ನಾನಿಲ್ಲಿ ಕ್ಯಾರೆಟ್ ಹಲ್ವಾನ್ ಮಾಡಾಕತ್ತೀನಿ ರೀ. ಮೊದಲಿಗೆ 2 ಸ್ಪೂನು ತುಪ್ಪನ ಹಾಕೊಂಡಿನಿ. ಸೊ ತುಪ್ಪ ಕರಗಿದ ನಂತರ ನಾವೇನು ತುರಿದಿಟ್ಕೊಂಡಿವಲ್ರಿ ಕ್ಯಾರೆಟನ್ನು ಹಾಕೊಂಡ್ಬಿಡೋಣಂತ. ಸೊ ಗಜ್ರಿಲಿಂತ್ರ ನಾವು ಬಹಳಷ್ಟು ರೆಸಿಪಿಗಳನ್ನು ಮಾಡ್ಬೋದು. ಗಜ್ರಿ ಪಲ್ಯ ಮಾಡ್ಬೋದು, ಗಜ್ರಿ ಚಟ್ನಿ ಮಾಡ್ಬೋದು. ಬಟ್ ಮಕ್ಕಳಿಗೋಸ್ಕರ ನಾನಿಲ್ಲಿ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡಾಕತ್ತೀನಿ ರೀ. ಸೊ ಹಲ್ವಾ ಮಕ್ಕಳಿಗೆ ಭಾಳ ಇಷ್ಟ ಆಗ್ತದ. ಸೊ ಸಣ್ಣ ಉರಿ ಒಳಗೆ ಚಲೋತ್ನಾಗ ಅದನ್ನು ಹುರ್ಕೊಂಬಿಡ್ರಿ. ನಂತರ ನಾನಿಲ್ಲಿ 1 ಗ್ಲಾಸ್ ಹಾಲನ್ನು ಹಾಕೊಳಕತ್ತೀನಿ. ಸೊ ಹಾಲನ್ನು ಹಾಕಿ ಒಂದು 5 ನಿಮಿಷ ಕುದಿಸಿ ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕೊಂಬಿಡ್ರಿ. ಸೊ ಸಕ್ಕರೆ ಇಷ್ಟಪಡೋರು ಹೆಚ್ಚಿಗೆನೂ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಕಡಿಮೆನ ಹಾಕೊಳಕತ್ತೀನಿ ರೀ. ಸೊ ಹಾಕಿದ ನಂತರ ಇನ್ನೊಂದ್ಸಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಮಕ್ಕಳಿಗೆ ಕ್ಯಾರೆಟ್ನಿಂದ ಭಾಳಷ್ಟು ಉಪಯೋಗ ಆಗ್ತದೆ. ಯಾಕಂದ್ರೆ ಕಣ್ಣಿಗೆ ಭಾಳ ಒಳ್ಳೇದ್ರಿ ಮಕ್ಕಳಿಗೆ. ಸೊ ಆದಷ್ಟು ಹೆಚ್ಚೆಚ್ಚು ಮಕ್ಕಳಿಗೆ ಕ್ಯಾರೆಟನ್ನು ತಿನ್ನಿಸೋ ಪ್ರಯತ್ನ ಮಾಡಿರಿ. ಸೊ ರುಚಿಗೆ ತಕ್ಕಷ್ಟು ಏಲಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು. ಕ್ಯಾರೆಟ್ ಹಲ್ವಾ ರೆಡಿ ನೋಡ್ರಿ. ಮಕ್ಕಳಿಗೆ ಭಾಳ ಇಷ್ಟ ಆಗ್ತದ. ಈ ಥರ ಕೋಲ್ಡ್ ಕ್ಲೈಮೇಟ್ನೊಳಗೆ ಬಿಸಿ ಬಿಸಿ ಆಗಿರುವಂತಹ ಈ ಥರ ಕ್ಯಾರೆಟ್ ಹಲ್ವಾ ಮಾಡಿಕೊಟ್ರೆ ಸಾಕು, ಮಕ್ಕಳಿಗೆ ಭಾಳ ಇಷ್ಟ ಆಗ್ತದ, ದೊಡ್ಡವರಿಗೂ ಸಹ ಇಷ್ಟ ಆಗುತ್ತಾ. ಸೊ ನಂತರ ನಾವಿಲ್ಲಿ ಹೀರೆಕಾಯಿ ಹಾಗೂ ತೊಗರಿಬೇಳೆ ಸಾಂಬಾರು ಮಾಡಾಕತ್ತೀವಿ ರೀ. ಅದಕ್ಕೆ ನಾನಿಲ್ಲಿ 2 ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ರೀ. 1 ಸ್ಪೂನ್ ಜೀರಿಗೆ, 1 ಸ್ಪೂನು ಸಾಸಿವೆ ಹಾಕೊಂಡಿದ್ದೀನಿ. ಆಮೇಲೆ 3 ಒಣ ಮೆಣಸಿನ್ಕಾಯನ್ನು ಹಾಕೊಳಕತ್ತೀನಿ ರೀ. ಆಮೇಲೆ ಸ್ವಲ್ಪ ಇಂಗನ್ನು ಹಾಕೊಳ್ಳೋಣಂತ. ಸೊ ಹೀರೆಕಾಯಿ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಂತರ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಸಣ್ಣದಾಗಿ ಕುಟ್ಟಿ ಹಾಕೊಂಡಿದ್ದೀನಿ ರೀ ಅದನ್ನು. ನಂತರ ನಾನಿಲ್ಲಿ ಒಂದು ಅರ್ಧ ಟೊಮೆಟೊನ ಯೂಸ್ ಮಾಡಾಕತ್ತೀನಿ. ಹಾಕಿ ಇದನ್ನು ಎಣ್ಣೆ ಒಳಗೆ ಚಲೋತ್ನಿಗೆ ಹುರ್ಕೊಂಡ್ಬಿಡೋನು. ಸೊ ಆದಷ್ಟು ಸಣ್ಣ ಉರಿ ಒಳಗನ ಹುರ್ಕೋರಿ. ಸೊ ಈ ಸಾಂಬಾರ್ಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಹುಣಸೆ ಹಣ್ಣಿನ ರಸ ನೋಡ್ರಿ. ಅದಕ್ಕೆ ನಾನಿಲ್ಲಿ 1 ಕಪ್ಪು ಹುಣಸೆ ಹಣ್ಣಿನ ರಸನ ಹಾಕೊಂಡಿನಿ. ಆಮೇಲೆ 1 ಸ್ಪೂನು ಅರಿಶಿನ ಪುಡಿಯನ್ನು ಹಾಕೊಂಡಿದ್ದೀನಿ ರೀ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರನ ನಾನಿಲ್ಲಿ 2 ಸ್ಪೂನ್ ಹಾಕೊಳಕತ್ತೀನಿ. ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ.
ಹೀರೆಕಾಯನ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದ್ರಿ. ಆಮೇಲೆ ಇನ್ಸುಲಿನ್ ಪ್ರಮಾಣವನ್ನು ದೇಹದಲ್ಲಿ ಹೆಚ್ಚಾಗಿ ಉತ್ಪತ್ತಿಯನ್ನು ಮಾಡ್ತೈತಿ. ಆಮೇಲೆ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ತಗ್ಗಿಸ್ತೈತ್ರಿ. ಆಮೇಲೆ ಶುಗರನ್ನು ಕಂಟ್ರೋಲ್ದಾಗ ಇಡ್ತೈತಿ. ಆಮೇಲೆ ವೇಟನ್ನು ಸಹ ಇದನ್ನು ಕಂಟ್ರೋಲ್ ಮಾಡುವಂತಹ ಒಂದು ಉಪಯೋಗಕಾರಿ ಗುಣಗಳದಾವ್ರಿ ಹೀರೆಕಾಯಿ ಒಳಗೆ. ಸೊ ಯಾರೆಲ್ಲ ವೇಟ್ ಲಾಸ್ ಮಾಡಾಕತ್ತೀರಲ್ರಿ ಅಂಥವ್ರಿಗಂತೂ ಇದೊಂದು ಬೆಸ್ಟ್ ರೆಸಿಪಿ ನೋಡ್ರಿ. ಸೊ ಇದನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿರಿ. ಕುದಿಸಿದಂತಹ ನಾವು ತೊಗರಿಬೇಳೆ ಹೀರೆಕಾಯನ್ನು ಕಟ್ಟದು ಇದರ ಹಾಕೊಂಡ ನಂತರ 1 ಸ್ಪೂನು ಸಾಂಬಾರ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದ್ಸಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಕೊನೆಯದಾಗಿ ನಾವೇನು ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿವಲ್ರಿ ಅದನ್ನು ಹಾಕೊಂಡ್ರೆ ಸಾಕು, ಸಾಂಬಾರ್ ರೆಡಿ ನೋಡ್ರಿ. ಸೊ ಯಾರಿಗೆಲ್ಲ ಇವತ್ತಿನ ನನ್ನ ರೆಸಿಪಿಗಳು ಇಷ್ಟ ಆಗ್ಯಾವಲ್ರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಪೇಜು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ. ಥ್ಯಾಂಕ್ ಯು.